ಪವಿತ್ರಾಗೆ ರೇಣುಕಾ ಸ್ವಾಮಿ ಮಾಡಿದ್ದ ಮೆಸೇಜ್ ಬಹಿರಂಗವಾಗಿದೆ. TV9ಗೆ ಸಿಕ್ಕಿದೆ ಮೆಸೇಜ್ಗಳ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾ ಸ್ವಾಮಿ ಅಶ್ಲೀಲ ಚಾಟ್ ಮಾಹಿತಿಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಕೂಡ. ಚಾಟ್ ಶೀಟ್ನಲ್ಲಿ ಚಾಟಿಂಗ್ ಬಗ್ಗೆ ಪೊಲೀಸರು ಉಲ್ಲೇಖವನ್ನು ಮಾಡಿದ್ದಾರೆ. ಏನೇನ್ ಮೆಸೇಜಸ್ ಅನ್ನ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದ್ದ, ಯಾವ್ಯಾವ ರೀತಿಯ ಮೆಸೇಜ್, ಯಾವ ದಿನದಿಂದ ಮೆಸೇಜ್ ಅನ್ನ ಕಳಿಸೋದಕ್ಕೆ ಶುರು ಮಾಡಿದ್ದ, ಆತನ ಮೆಸೇಜ್ನ ಧಾಟಿ ಹೇಗಿತ್ತು ಅನ್ನೋದು ಬಯಲಾಗಿದೆ. ಹಾಯ್ ಹಾಯ್ ಕಣೆ ಎಂದು ರೇಣುಕಾ ಸ್ವಾಮಿ ಚಾಟ್ ಅನ್ನ ಮಾಡ್ತಾನೆ. ನಿನ್ನ ನಂಬರ್ ಸೆಂಡ್ ಮಾಡು ಅಂತ ಹೇಳಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾನೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಹೇಳಿ ಏನೋ ಚಿರಪರಿಚಿತ ವ್ಯಕ್ತಿಯ ರೀತಿಯಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿರೋದು. ವಾಟ್ ಯು ಎಕ್ಸ್ಪೆಕ್ಟ್ ಮೀ ಅಂತ ಹೇಳಿದ್ದಾನೆ. ನೋಡ್ತೀಯಾ ಹೇಳು ಅಂತ ಹೇಳಿ ಅಶ್ಲೀಲವಾಗಿ ಮೆಸೇಜನ್ನು ರೇಣುಕಾ ಸ್ವಾಮಿ ಕಳಿಸಿರೋದು. ಹೀಗೆ ಚಾಟ್ ಮುಂದುವರಿಯುತ್ತೆ. ಗಮನಿಸ್ತಾ ಇದ್ದೀರಿ ಯಾವ್ಯಾವ ರೀತಿಯ ಮೆಸೇಜಸ್ ಅನ್ನ ಈತ ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಗೆ ಕಳಿಸ್ತಾ ಅಂತ. ಹಾಯ್ ಅಂತ ಕಳಿಸ್ತಾನೆ. ನಿನ್ನ ನಂಬರನ್ನು ಸೆಂಡ್ ಮಾಡು ಪ್ಲೀಸ್ ಕಣೆ ಅಂತ ಹೇಳ್ತಾನೆ. ಹಾಗೆಯೇ ಅದಕ್ಕೆ ರಿಪ್ಲೈ ಬರದೇ ಇದ್ದಾಗ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ನೀನು ನನ್ನಿಂದ ಏನು ನಿರೀಕ್ಷೆ ಮಾಡ್ತೀಯಾ ಅಂತ ಕೇಳಿದಾಗ ಅಶ್ಲೀಲವಾಗಿ ಆತನ ಆ ಮೆಸೇಜ್ನ ಧಾಟಿ ಈಗಾಗಲೇ ವೈರಲ್ ಆಗಿದೆ. ಚೆನ್ನಾಗಿದ್ದೀಯಾ ಅಂತ ಹೇಳು ಪ್ಲೀಸ್ ಕಣೆ ಅಂತ ಹೇಳಿ ಅಶ್ಲೀಲವಾಗಿ ಪವಿತ್ರ ಗೌಡಗೆ ಆತ ಮೆಸೇಜನ್ನು ಮಾಡಿರೋದು ಇದೀಗ ಗೊತ್ತಾಗಿದೆ. ನಿನ್ನ ನಂಬರ್ ಕೊಡು, ಹಾಗೆ ಹೀಗೆ ಪವಿತ್ರ ಗೌಡ ಬಗ್ಗೆ ಆಕೆಯ ಬ್ಯೂಟಿಯನ್ನು ವರ್ಣಿಸಿ ತನ್ನದೇ ಆದಂಥ ಶೈಲಿಯಲ್ಲಿ ಆತ ಮೆಸೇಜಸ್ಸನ್ನು ಕಳಿಸಿರೋದು. ಸೂಪರ್ ಬ್ಯೂಟಿ, ಹಾಟ್, ಹೀಗೇನೆ ಏನೇನೋ ಬೇಡವೋ ಮಾಡಬಾರ್ದಿತ್ತೋ ಅದೆಲ್ಲವನ್ನ ಕೂಡ ತನ್ನ ಚಾಟ್ನಲ್ಲಿ ರೇಣುಕಾ ಸ್ವಾಮಿ ಮಾಡಿದ್ದ. ಇದರಿಂದಲೇ ಪವಿತ್ರ ಗೌಡ ಕೂಡ ಟ್ರಿಗರ್ ಆಗಿದ್ದು. ಅದನ್ನು ಪವನ್ಗೆ ಹೇಳಿದ್ದು, ಅದಾದಮೇಲೆ ದರ್ಶನ್ಗೆ ಆ ವಿಷಯ ಮುಟ್ಟಿದ್ದು, ಇಷ್ಟೆಲ್ಲ ರಾದ್ಧಾಂತ ಆಗಿತ್ತು. ನಿನ್ನ ನಂಬರ್ ಕೊಡು ಪ್ಲೀಸ್ ಕಣೆ. ಇವಾಗ ಚಿರಪರಿಚಿತರು, ಫ್ರೆಂಡ್ಸು ಅಥವಾ ಹೇಗೆ ಒಡನಾಟ ಇರುತ್ತೋ, ತುಂಬ ವರ್ಷಗಳಿಂದ ಒಡನಾಟ ಇದ್ದು ಏಕವಚನದಲ್ಲಿ ನಾವು ಒಬ್ಬರನ್ನೊಬ್ಬರನ್ನ ಕರಿತೀವಲ್ಲ, ಆ ರೀತಿಯಾಗಿ ಪವಿತ್ರ ಗೌಡಗೆ ಆತ ಚಾಟ್ ಮಾಡಿರೋದು. ಸೆಕ್ಸಿ ಫಿಗರ್ ಕಣೆ ನೀನು ಅಂತ ಹೇಳಿ ಕೂಡ ಆತ ಮೆಸೇಜನ್ನು ಕಳಿಸಿದ್ದಾನೆ ಪವಿತ್ರ ಗೌಡಗೆ. ಅದು ಅಲ್ಲದೆ ಅಶ್ಲೀಲ ಫೋಟೋವನ್ನು ಕೂಡ ಆತ ಕಳಿಸಿದ್ದ. ಆ ಫೋಟೋವನ್ನು ಕಳಿಸಿದ್ದು ಮಾತ್ರವಲ್ಲ, ಅದ್ರ ಬಗ್ಗೆ ಏನು ನಿನ್ನ ರಿಯಾಕ್ಷನ್, ನಿನ್ನ ಪ್ರತಿಕ್ರಿಯೆ ಏನು ಹೇಳ್ತೀಯಾ, ಮೆಸೇಜ್ ಮಾಡು ನನಗೆ ಅಂತ ಹೇಳಿ ಕೂಡ ಪವಿತ್ರ ಗೌಡಗೆ ಕೇಳಿದ್ದ. ಸೂಪರ್ ಬ್ಯೂಟಿ, ಹಾಟ್, ಸೆಕ್ಸಿ ಅಂತ ಎಲ್ಲ ಹೇಳಿ ಆತ ಪವಿತ್ರ ಗೌಡಗೆ ಮೆಸೇಜಸ್ ಅನ್ನ ಮಾಡಿದ್ದು. ಇದು ಈಗ ಅಸಲಿಯತ್ತು ಆತನ ಮೆಸೇಜ್ದು ಹೇಗಿತ್ತು ಅನ್ನೋದು ಬಹಿರಂಗ ಆಗಿದೆ. ಎಲ್ಲ ಮೆಸೇಜಸ್ ಅನ್ನ ಈಗಾಗಲೇ ಪೊಲೀಸರು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ನಿನ್ನ ಬ್ಯೂಟಿಗೆ ನಾನು ಫ್ಯಾನ್ ಆಗ್ಬಿಟ್ಟೆ, ಬೇರೆ ಬೇರೆ ರೀತಿಯ ಸಿಂಬಲ್ಸ್ ಅನ್ನ ಕಳಿಸೋದು, ಇದೆಲ್ಲವನ್ನ ಕೂಡ ರೇಣುಕಾ ಸ್ವಾಮಿ ಮಾಡಿದ್ದ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜಸ್ ಅನ್ನ ಕಳಿಸಿದ್ದ, ಅಶ್ಲೀಲ ಫೋಟೋಸ್ ಅನ್ನ ಪವಿತ್ರ ಗೌಡಗೆ ಕಳಿಸಿದ್ದ, ಇದೆಲ್ಲರಿಗೂ ಕೂಡ ಗೊತ್ತು. ಒಂದಷ್ಟು ಮಂದಿ ಅದನ್ನ ನೀವು ಮಾಡಿದ್ರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇದೀಗ ಅಧಿಕೃತವಾಗಿದೆ ಆತ ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದು ಹೌದು, ಸತ್ಯ ಅನ್ನೋದು. ಅದರ ಜೊತೆಗೆ ಯಾವ ರೀತಿಯಾಗಿ ಆತ ಮೆಸೇಜಸ್ ಅನ್ನ ಕಳಿಸಿದ್ದ, ಆತನ ಮೆಸೇಜ್ ಮಾಡುವಂತಹ ಶೈಲಿ ಹೇಗಿತ್ತು, ಧಾಟಿ ಹೇಗಿತ್ತು ಅನ್ನೋದು ಕೂಡ ಇದೀಗ ರಿವೀಲ್ ಆಗಿದೆ. ರಮೇಶ್, ಖಂಡಿತ ಮಧುಶ್ರೀ, ಇದೇ ಕೂಡ ಈ ಕೊಲೆಗೆ ಮೋಟಿವ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಕೊಲೆ ಅಂತ ಕರ್ಸ್ಕೋಬೇಕು ಅಂದ್ರೆ ಒಂದು ಮೋಟಿವ್ ಇರಬೇಕಾಗತ್ತೆ, ಒಂದು ಉದ್ದೇಶ ಇರಬೇಕಾಗತ್ತೆ. ಆ ಉದ್ದೇಶ ಬರೋದಕ್ಕೆ ಕಾರಣನೇ ಈ ಮೆಸೇಜ್ಗಳು ಅಂತೇಳಿ ಸ್ಪಷ್ಟ ಆಗಿದೆ. ಹೀಗಾಗಿ ಫೆಬ್ರವರಿ ತಿಂಗಳಿಂದಲೇ ಈತ ಇನ್ಸ್ಟಾಗ್ರಾಮ್ ಮುಖಾಂತರ ಪವಿತ್ರ ಗೌಡಗೆ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಇದರಲ್ಲಿ ಅಶ್ಲೀಲ ಮೆಸೇಜ್ಗಳೇ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲಿ ಇವನನ್ನ ಅಂದ್ರೆ ಪಾಠ ಕಲಿಸ್ಬೇಕು, ಇವನನ್ನ ಕಿಡ್ನಾಪ್ ಮಾಡಬೇಕು, ಇವನಿಗೆ ಸರಿಯಾದ ರೀತಿ ಪಾಠ ಕಲಿಸ್ಬೇಕು ಅಂತೇಳಿ ಇವರೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ. ಅದರ ಪ್ಲಾನ್ನ ಅಂಗವಾಗಿಯೇ ಅವರು ಮೊದಲು ಏನು ಇನ್ಸ್ಟಾಗ್ರಾಮಲ್ಲೇ ಈಕೆ ಡ್ರಾಪ್ ಮೀ ಯುವರ್ ನಂಬರ್ ಅಂತೇಳಿ ಮೆಸೇಜ್ ಕಳಿಸ್ತಾರೆ ಯಾರು ಪವಿತ್ರ ಗೌಡ. ಮೆಸೇಜ್ ಕಳಿಸಿದಾಗ ಅವನು ಮೊದಲು ನಂಬಲ್ಲ, ಅವನು ನೀನೇ ಫೋನ್ ಮಾಡು ಅಂತ ಹೇಳಿ ಮತ್ತೆ ಅವನು ಅಂದರೆ ಫೋನಲ್ಲಿ ಮಾತಾಡಿದಾಗ ಆಗ ಪವಿತ್ರ ಗೌಡನೇ ಆ ನಂಬರಿಂದ ಫೋನಲ್ಲಿ ಮಾತಾಡಿದಾಗ ಮೊದಲು ನಿನ್ನ ನಂಬರ್ ಕೊಡು ಅಂತೇಳಿ ರೇಣುಕಾ ಸ್ವಾಮಿ ಕೇಳ್ತಾನೆ. ರೇಣುಕಾ ಸ್ವಾಮಿಗೆ ಪವಿತ್ರ ಗೌಡ ಪವನ್ ನಂಬರನ್ನು ಇದು ನಂದು ನಂಬರು ಅಂತೇಳಿ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಆ ನಂಬರ್ಗೆ ಫೋನ್ ಮಾಡ್ತಾನೆ ರೇಣುಕಾ ಸ್ವಾಮಿ. ಫೋನಲ್ಲಿ ಪವಿತ್ರ ಗೌಡನೇ ಮಾತಾಡ್ತಾರೆ. ಅದಾದಮೇಲೆ ಅವ್ನು ಖಚಿತ ಆಗುತ್ತೆ ಇದು
ಏನು ಪವಿತ್ರಗೌಡ ನಂಬರ್ ಅಂತೇಳಿ ಆನಂತರ ಅವನು ಅದರಲ್ಲಿ ವಾಟ್ಸಪ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದಾದಮೇಲೆ ರಿಯಲ್ ಪ್ಲಾನ್ ಅಂದರೆ ಈಗ ಇವನ್ನ ಕಿಡ್ನಾಪ್ ಮಾಡಬೇಕು ಅನ್ನುವಂಥ ರಿಯಲ್ ಪ್ಲಾನ್ ಅಲ್ಲಿಂದ ಶುರು ಆಗುತ್ತೆ. ಅದಾದಮೇಲೆ ನೀವು ಚಾಟನ್ನು ಗಮನಿಸಿದ್ರೆ ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಫೋಟೋ ಕಳಿಸು ಅಂತ ಹೇಳಿ ಪವಿತ್ರ ರೀತಿಯಲ್ಲಿ ಚಾಟ್ ಮಾಡ್ತಾ ಇರ್ತಾನೆ. ಹೀಗಾಗಿ ಅದನ್ನು ನಂಬಿದಂಥ ರೇಣುಕಾಸ್ವಾಮಿ ತಾನು ಇದ್ದಂಥ ಸ್ಥಳ ಮತ್ತು ತನ್ನ ವಿಳಾಸ ಎಲ್ಲವನ್ನು ಕೂಡ ಅವನು ಏನು ವಾಟ್ಸಪ್ ಮುಖಾಂತರ ಮೆಸೇಜ್ ಮುಖಾಂತರ ಕಳಿಸ್ತಾ ಇರ್ತಾನೆ. ಅದಾದ ನಂತರ ಕಿಡ್ನಾಪ್ ಆಗುತ್ತೆ. ಅಂದರೆ ಇಲ್ಲಿ ಒಂದೊಂದು ಸ್ಪಷ್ಟ ಆಗುತ್ತೆ, ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿರೋದಂಥದ್ದು ಸ್ಪಷ್ಟ ಆಗಿದೆ. ಯಾಕಂದರೆ ಚಾಟ್ನ ಸ್ಕ್ರೀನ್ ಶಾಟ್ಗಳನ್ನೇ ಪೊಲೀಸರು ಚಾರ್ಜ್ ಶೀಟ್ನ ಒಂದು ಭಾಗವಾಗಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಮಾಡೋದು ತಪ್ಪೇ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ತಪ್ಪಿಗೆ ಯಾವ ಶಿಕ್ಷೆ ಕೊಡಬೇಕು ಅದಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ಹೀಗಾಗಿ ಅದ್ರ ಪ್ರಕಾರ ಅವನಿಗೆ ಶಿಕ್ಷೆ ಆಗ್ಬೋದಿತ್ತು. ಪೊಲೀಸರು ಅವನಿಗೆ ಬುದ್ಧಿ ಹೇಳ್ತಾ ಇದ್ರು. ಯಾಕಂದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಎಷ್ಟೋ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಕೊಲೆ ಅನ್ನೋದು ಪರಿಹಾರ ಆಗಿರೋದಿಲ್ಲ, ಬದಲಾಗಿ ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ ಅಥವಾ ಪಾಠ ಕಲಿಸೋದಕ್ಕೆ ಕಾನೂನಿನ ದಾರಿ ಇರುತ್ತೆ. ಆದರೆ ಇವರೆಲ್ಲೋ ಒಂದು ಕಡೆ ಅವನಿಗೆ ತಾವೇ ಪಾಠ ಕಲಿಸೋದಕ್ಕೆ ಹೋಗಿ ಇಷ್ಟು ಜನ ಎಲ್ಲ ಸೇರಿ ಅವ್ನಿಗೆ ಹೊಡೆದು ಅಷ್ಟೊಂದು ಹಿಂಸಾತ್ಮಕವಾಗಿ ಹೊಡೆದು ಅವ್ನು ಕೈ ಮುಗಿದು ಕೇಳ್ಕೊಂಡ್ರು ಬಿಡದೇನೆ ಹೊಡೆದಿದ್ದಾರೆ ಅಂತೇಳಿ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಇದು ಅವಶ್ಯಕತೆ ಇರಲಿಲ್ಲ. ಅದ್ರ ಪರಿಣಾಮನೇ ಈಗ ದರ್ಶನ್ ಮತ್ತು ಪವಿತ್ರಗೌಡ ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ವೇಳೆ ಕಾನೂನಿನ ದಾರಿಯಲ್ಲಿ ಅವ್ರು ಏನಾದರೂ ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರೆ ಪೊಲೀಸ್ ಅವನ್ನ ಅರೆಸ್ಟ್ ಮಾಡ್ತಿದ್ರು ಮತ್ತು ಅವನು ಪಾಠ ಕಲಿತಿದ್ದ. ಆದರೆ ಇವರೇ ಪಾಠ ಕಲಿಸ್ಕೋಗಿ ಇವರೇನೇ ಈಗ ಜೈಲು ಕಂಬಿ ಎಣಿಸುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆಲ್ಲ ಇವ್ರು ಕೊಟ್ಟಂಥ ಪ್ರತಿಕ್ರಿಯೆ ಇವರೇ ಕಾನೂನನ್ನು ಕೈಗೆ ತಗೊಂಡಿದ್ದಂಥ ರೀತಿಯೇ ಇದಕ್ಕೆ ಕಾರಣ ಅಂತೇಳಿ ಹೇಳ್ಬೋದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ ರಮೇಶ್ ನಿಮ್ಮಿಂದ. ಈಗಾಗಲೇ ರೇಣುಕಾಸ್ವಾಮಿ ಯಾವ ರೀತಿಯಾಗಿ ಚಾಟ್ ಅನ್ನ ಮಾಡ್ದ ಅನ್ನೋದು ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಮೆಸೇಜ್ಗೆ ರಿಪ್ಲೈ ಮಾಡಿದ್ದ ಪವಿತ್ರ, ಡ್ರಾಪ್ ಮೀ ಯುವರ್ ನಂಬರ್ ಎಂದಿದ್ದ ಪವಿತ್ರ, ನಿನ್ನ ನಂಬರ್ ಕಳಿಸು ಅಂತ ಹೇಳಿ ಪವಿತ್ರ ಹೇಳಿದ್ರು. ರೇಣುಕಾಸ್ವಾಮಿ ನಂಬರನ್ನ ಪವಿತ್ರ ಗೌಡ ಇಲ್ಲಿ ಕೇಳಿದ್ರು. ಯಾವಾಗ ರೇಣುಕಾಸ್ವಾಮಿ ಚಾಟ್ ಸ್ಟಾರ್ಟ್ ಮಾಡ್ತಾನೋ ಆಗ ನಿನ್ನ ನಂಬರನ್ನ ಸೆಂಡ್ ಮಾಡು ಪ್ಲೀಸ್ ಅಂತ ಹೇಳಿ ಆ ಕಡೆಯಿಂದ ಮೆಸೇಜ್ ಬರುತ್ತೆ. ಪವಿತ್ರ ಗೌಡಳ ನಂಬರನ್ನೇ ರೇಣುಕಾಸ್ವಾಮಿ ಕೇಳಿದ್ದ. ಬೇರೆಯವರ ನಂಬರ್ ಕೊಟ್ಟಿದ್ದ ಪವಿತ್ರ ಗೌಡ. ಆತನ ನಂಬರನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ನಂದೇ ನಂಬರ್ ಇದು ಅಂತ ಹೇಳಿ ಬೇರೆಯವರ ನಂಬರನ್ನ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಕಳಿಸಿದ್ಲು. ಪ್ಲೀಸ್ ಕಾಲ್ ಆನ್ ದಿಸ್ ಅಂತ ಹೇಳಿ ಪವಿತ್ರ ಗೌಡ ಟೆಕ್ಸ್ಟ್ ಮಾಡಿದ್ಲು. ಅದು ನಿಜವಾಗ್ಲೂ ನಿನ್ನ ನಂಬರ ಹೇಳು ಅಂತ ಹೇಳಿ ರೇಣುಕಾಸ್ವಾಮಿ ಡೌಟ್ ಅಲ್ಲೇ ಕೇಳ್ತಾನೆ. ಆತನಿಗೆ ನಂಬರ್ ಕೇಳಿದ ತಕ್ಷಣ ಕೊಟ್ಬಿಟ್ರಲ್ಲ ಅಂತ ಹೇಳಿ ಡೌಟ್ ಬರುತ್ತೆ. ನಿಜವಾಗ್ಲೂ ಇದು ನಿಂದೇನ ನಂಬರ್ ಅಂತ ಹೇಳಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕೇಳ್ತಾನೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಈ ಚಾಟಿಂಗ್ ಎಲ್ಲ ನಡೀತು ಅಂತ ಹೇಳಿ. ಅದರ ಜೊತೆಗೆ ಹೌದು ಇದಕ್ಕೆ ಸೈಬರ್ ಕ್ರೈಮ್ ಇತ್ತು, ಪೊಲೀಸರಿದ್ರು, ಕಾನೂನಾತ್ಮಕವಾಗಿಯೇ ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು. ಅದರ ಹೊರತಾಗಿ ಈಗ ನಡೆದು ಹೋಗಿದೆ, ನಡೆಯಬಾರದೆಲ್ಲವೂ ಕೂಡ. ಆದರೆ ಈ ಚಾಟಿಂಗ್ ಅನ್ನೋದು ಎಷ್ಟರ ಮಟ್ಟಿಗೆ ಇತ್ತು, ಎಷ್ಟು ಡೆಪ್ತ್ ಆಗಿ ಹೋಗಿತ್ತು? ಪವಿತ್ರ ಗೌಡ ಕೂಡ ಮೆಸೇಜಸ್ಗೆ ರಿಪ್ಲೈಯನ್ನು ಕೊಟ್ಟಿದ್ಲು, ಫೋನ್ ನಂಬರನ್ನು ಕೂಡ ಎಕ್ಸ್ಚೇಂಜ್ ಆಗಿತ್ತು. ಆದರೆ ಆಕೆಯ ನಂಬರನ್ನು ಕೊಟ್ಟಿರಲಿಲ್ಲ, ಬೇರೆಯವರ ನಂಬರನ್ನು ಕೊಟ್ಟಿದ್ಲು ಅನ್ನೋದು. ಹೇಗೆ ಈ ಚಾಟಿಂಗ್ ಮುಂದುವರಿತು ಅಂತ ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ನಡುವೆ? ಮಧುಶ್ರೀ, ಯಾವಾಗ ಇವನು ಫೆಬ್ರವರಿಯಿಂದ ಈ ರೀತಿ ಅಶ್ಲೀಲ ಮೆಸೇಜ್ಗಳನ್ನು ಇನ್ಸ್ಟಾಗ್ರಾಮಿಗೆ ಕಳಿಸ್ತಾ ಇದ್ದ, ಅದಾದಮೇಲೆ ಇವರೆಲ್ಲರೂ ಕೂಡ ಈ ಮಾಹಿತಿಯನ್ನು ಈಕೆ ಪವನ್ಗೆ, ಅಂದರೆ ಆಕೆ ಪವನ್ಗೆ ಹೇಳಿದಾಗ ಪವನ್ ಅದನ್ನು ದರ್ಶನ್ ಜೊತೆಗೆ ಮತ್ತು A10 ವಿಜಯ್ ಜೊತೆಗೆ ಡಿಸ್ಕಸ್ ಮಾಡ್ತಾರೆ. ಅಂದರೆ ಈ ರೀತಿ ಆಗ್ತಾ ಇದೆ, ಇವನಿಗೆ ಏನಾದರೂ ಮಾಡ್ಬೇಕು ನಾವು ಅಂಥೇಳಿ ಅವ್ರು ಪ್ಲಾನ್ ಮಾಡಿ ಆ ಪ್ಲಾನ್ನ ಅಂಗವಾಗೇ ಪವಿತ್ರ ಗೌಡಗೆ ಹೇಳ್ತಾರೆ, ಹಂಗೇನಾದ್ರು ಅವ್ನು ನೆಕ್ಸ್ಟ್ ಮೆಸೇಜ್ ಮಾಡಿದಾಗ ನೀನು ನನ್ನ ನಂಬರ್ ಕೂಡ ನಾವು ಅವನ್ನ ಫಾಲೋ ಮಾಡ್ತೀವಿ ಅಂಥೇಳಿ. ಅದರಂತೆಯೇ ಪವಿತ್ರ ಗೌಡ ಅವನಿಗೆ ಡ್ರಾಪ್ ಮೀ ಯುವರ್ ನಂಬರ್ ಅಂತ ಕೇಳಿದಾಗ ಆತ ಮೊದಲು ಸಂಶಯ ಪಡ್ತಾನೆ, ಇದು ನಿನ್ನ ನಂಬರ ಹೇಳು ಅಂತ, ಅಂದರೆ ನೀನೇನ ಇದು ಅಂತ. ಆ ಸಂದರ್ಭದಲ್ಲಿ ಆಕೆ ಹೌದು ಅಂತೇಳಿ ಈಕೆ ಆಗಿರೋ ಮೊದಲು ನಿನ್ನ ನಂಬರ್ ಕಳಿಸು ಅಂತೇಳಿ ಹೇಳಿದಾಗ ಈಕೆ ಫೋನ್ ನಂಬರನ್ನು ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಅವನು ಇದನ್ನು ಮೊದಲಿಗೆ ನಂಬಲ್ಲ, ಆಮೇಲೆ ಫೋನಲ್ಲಿ ಮಾತಾಡಿದಾಗ ಆತ ನಂಬ್ತಾನೆ. ಹೀಗಾಗಿ ನಂಬಿದ ನಂತರ ಅವನು ವಾಟ್ಸಪ್ಪಲ್ಲಿ ಚಾಟಿಂಗ್ ಶುರು ಮಾಡ್ತಾನೆ. ಅದಾದಮೇಲೆ ಅವರು ಅವನ ಲೊಕೇಶನನ್ನು ಫೈಂಡ್ ಔಟ್ ಮಾಡ್ತಾರೆ. ಲೊಕೇಶನ್ನ ಫೈಂಡ್ ಔಟ್ ಮಾಡಿ ಮೊದಲನೇ ದಿವಸ ಅವನನ್ನು ಕಿಡ್ನಾಪ್ ಮಾಡೋದ್ರಲ್ಲಿ ಸಕ್ಸಸ್ ಸಿಗೋದಿಲ್ಲ. ಎರಡನೇ ದಿವಸ ಅಂದರೆ 8ನೇ ತಾರೀಕು ಅವನನ್ನು ಕಿಡ್ನಾಪ್ ಮಾಡ್ತಾರೆ. ಹೀಗಾಗಿ ಇದೆಲ್ಲವೂ ಕೂಡ ಒಂದು ಪ್ಲಾನ್ನ ಅಂಗವಾಗಿ ಆಗುತ್ತೆ. ಯಾವಾಗ ಅದು ಆಗುತ್ತೆ ಅಂದರೆ ಫೆಬ್ರವರಿಯಿಂದ ಅಂದರೆ ಜೂನ್ವರೆಗೂ ಆತ ಏನು ಅಷ್ಟೇ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಅದಾದ್ಮೇಲೆ ಅದನ್ನ ಪವನ್ಗೆ ತಿಳಿಸಿದಾಗ ಪವನ್ ಮತ್ತೆ ದರ್ಶನ್ ಮತ್ತೆ A10 ವಿನಯ್ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿ ಅವನನ್ನ ಅಪಹರಿಸಬೇಕು, ಅಪಹರಿಸಿ ಇಲ್ಲಿಗೆ ತಂದು ಅವನಿಗೆ ಪಾಠ ಕಲಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಪ್ಲಾನ್ ಮಾಡಿ ಈ ಒಂದು ರೀತಿಯ ಸ್ಟ್ರಾಟಜಿ ಮಾಡಿ ಅವನನ್ನ ಕಿಡ್ನಾಪ್ ಮಾಡ್ತಾರೆ. ಮಧುಶ್ರೀ, ಧನ್ಯವಾದ ರಮೇಶ್, ತಮ್ಮ ಮಾಹಿತಿ. ಸಂಜೆ 4:45ಕ್ಕೆ ದರ್ಶನ್ ಪವಿತ್ರಾಳನ್ನ ಶೆಡ್ಗೆ ಕರೆದೊಯ್ತಾನೆ. ದರ್ಶನ್, ಪವಿತ್ರ, ಪವನ್, ವಿನಯ್, ಪ್ರದೋಷ್ ಹಲ್ಲೆಯನ್ನ ಮಾಡ್ತಾರೆ ಪಟ್ಟಣಗೆರೆ ಶೆಡ್ನಲ್ಲಿ. ನೆಲದ ಮೇಲೆ ಕುಳಿತಿದ್ದಂತಹ ರೇಣುಕಾಸ್ವಾಮಿಗೆ ದರ್ಶನ್ ಬೈತಾರೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜನ್ನು ಕಳಿಸ್ತೀಯಾ ನೀನು ಅಂತ ಹೇಳಿ ದರ್ಶನ್ ಬೈಯೋದು ರೇಣುಕಾಸ್ವಾಮಿಗೆ. ಖಾಸಗಿ ಪಾರ್ಟ್ಗಳ ಫೋಟೋ ಕಳಿಸ್ತೀಯಾ ನೀನು ಅಂತ ಹೇಳಿ ದರ್ಶನ್ ಗರಂ ಆಗ್ತಾರೆ. ಆಕ್ರೋಶದಿಂದ ಎದೆ ಮೊಣಕಾಲು ಇತರೆ ಕಡೆ ದರ್ಶನ್ ಒದಿತಾರೆ. ಅವರ ಒದ್ದಂತಹ ಫೋರ್ಸಿಗೆ
ರೇಣುಕಾಸ್ವಾಮಿ ಬೀಳ್ತಾನೆ. A3, A4, A5 ಮರದ ಕೊಂಬೆ ತೆಗೆದುಕೊಂಡು ರೇಣುಕಾಸ್ವಾಮಿ ಬೆನ್ನಿಗೆ ಹಲ್ಲೆಯನ್ನ ಮಾಡ್ತಾರೆ. ನೈಲಾನ್ ಹಗ್ಗದಿಂದ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆಗುತ್ತೆ. ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ತಲೆಯನ್ನ ಗೂಡ್ಸ್ ವಾಹನಕ್ಕೆ ಗುದ್ದುತ್ತಾರೆ. ಹೇಗಿತ್ತು ಈ ಒಂದು ಕ್ರೌರ್ಯ ಅನ್ನೋದು. ಹಾಗೆಯೇ A5 ನಂದೀಶ್ ಅಶೋಕ್ ಲೇಲ್ಯಾಂಡ್ ವಾಹನಕ್ಕೆ ಗುದ್ದಿಸ್ತಾನೆ. ಇದರಿಂದಲೇ ರೇಣುಕಾಸ್ವಾಮಿ ತಲೆಯಲ್ಲಿ ರಕ್ತ ಬರುತ್ತೆ. ಆ ಕ್ರೌರ್ಯದ ಪ್ರತಿಯೊಂದು ಮಾಹಿತಿ ಇದು. ದರ್ಶನ್ ಪವಿತ್ರ ಗೌಡಗೆ ನೀನು ಅವನಿಗೆ ಬುದ್ಧಿ ಕಲಿಸು ಅಂತ ಹೇಳ್ತಾನೆ. ನಿನ್ನ ಕೋಪ ಕಡಿಮೆ ಮಾಡ್ಕೋ, ಏನು ಮಾಡಬೇಕೋ ಅದನ್ನು ಆತನಿಗೆ ಮಾಡ್ಕೋ ಅಂತ ಹೇಳಿ ಪವಿತ್ರಾಗೆ ದರ್ಶನ್ ಹೇಳೋದು. ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಶೆಡ್ಗೆ ಈ ಗ್ಯಾಂಗ್ ಕರೆತರುತ್ತೆ. ಪಟ್ಟಣಗೆರೆ ಶೆಡ್ಗೆ ಬಂದಿದ್ದ ಪವಿತ್ರ ಗೌಡ ರಾಂಗ್ ಆಗ್ತಾಳೆ. ಇಷ್ಟೆಲ್ಲ ಫೆಬ್ರವರಿಯಿಂದ ಚಾಟ್ ಮಾಡಿದ್ದ. ನನಗೆ ಅಶ್ಲೀಲ ಮೆಸೇಜನ್ನು ನೀನು ಕಳಿಸ್ದೀಯಾ ಅಂತ ಹೇಳಿ ಪವಿತ್ರ ಗೌಡ ತನ್ನ ವರಸೆಯನ್ನು ಶುರು ಮಾಡ್ತಾರೆ. ಖಾಸಗಿ ಪಾಠ ಕಳಿಸಿ ಮುಜುಗರ ಮಾಡ್ತೀಯಾ ನನಗೆ ಅಂತ ಹೇಳಿ, ನನ್ನನ್ನು ದುಡ್ಡು ಕೊಟ್ಟು ಸಾಕ್ತೀಯಾ, ನನ್ನ ರೇಟ್ ಕೇಳ್ತೀಯಾ ನೀನು ಅಂತ ಹೇಳಿ ಪವಿತ್ರ ಗೌಡ ರಾಂಗ್ ಆಗ್ತಾಳೆ ರೇಣುಕಾಸ್ವಾಮಿ ಮೇಲೆ. ಅಲ್ಲೊಂದು ಅವಾಚ್ಯ ಪದವನ್ನು ಕೂಡ ಯೂಸ್ ಮಾಡ್ತಾಳೆ. ನಿನ್ನನ್ನು ಮುಗಿಸಲು ಕಾಯ್ತಿದ್ದೆ ನಾನು. ಚಪ್ಪಲಿ ತಗೊಂಡು ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ಹಲ್ಲೆಯನ್ನು ಮಾಡ್ತಾಳೆ. ಗಾಯಗೊಂಡಿದ್ದ ರೇಣುಕಾಸ್ವಾಮಿ ಮುಖಕ್ಕೆ ಹಲವು ಬಾರಿ ಪವಿತ್ರ ಗೌಡ ಹೊಡೆದಿದ್ದಾಳೆ. ದರ್ಶನ್ ಕೂಡ ಪವಿತ್ರಳ ಚಪ್ಪಲಿಯನ್ನು ತಗೊಂಡು ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ. ರೇಣುಕಾಸ್ವಾಮಿಯ ಪವಿತ್ರ ಕಾಲಿಗೆ ದರ್ಶನ್ ಬೀಳ್ಸಿದ್ದಾನೆ ನಂತರ ರೇಣುಕಾಸ್ವಾಮಿಯನ್ನ. ಆಗ ರೇಣುಕಾಸ್ವಾಮಿ ತಪ್ಪಾಯಿತು ಅಂತ ಹೇಳಿ ಪವಿತ್ರ ಗೌಡ ಕಾಲ್ ಹಿಡ್ಕೋತಾನೆ. ನನ್ನನ್ನು ಬಿಟ್ಬಿಡಿ, ತಪ್ಪಾಯಿತು ನನ್ನಿಂದ, ಎಷ್ಟು ಬೇಡ್ಕೊಂಡ್ರು ಕೂಡ ಜೀವ ಉಳಿಸ್ಬೇಡಿ ಹೀಗೆಂದು ಅಲ್ಲಿದ್ದವರಿಗೆ ಪವಿತ್ರ ಗೌಡ ತಿಳಿಸ್ತಾಳೆ. ಇಷ್ಟೆಲ್ಲ ಮಾಡಿದಾನಲ್ಲ ಅವನು ಜೀವಂತವಾಗಿ ಇರೋದೇ ಬೇಡ, ಅವನನ್ನು ಮುಗಿಸ್ಬಿಡಿ ಅಂತ ಪ್ರದೋಷ್ಗೆ ಹೇಳಿ ರೇಣುಕಾಸ್ವಾಮಿ ಫೋನನ್ನು ದರ್ಶನ್ ಚೆಕ್ ಮಾಡಿಸ್ತಾರೆ. ರೇಣುಕಾಸ್ವಾಮಿ ಫೋನ್ ತಗೊಂಡು ಪ್ರದೋಷ್ ಚೆಕ್ ಮಾಡ್ತಾನೆ. ಅಲ್ಲಿ ಅಶ್ಲೀಲ ಮೆಸೇಜ್ ಇರೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಮೊಬೈಲ್ನಲ್ಲಿದ್ದ ಮೆಸೇಜನ್ನು ಓದ್ತಾ ಕಾಮಿಷ್ಟ ಅಂತ ಹೊಟ್ಟೆಗೆ ಒದಿತಾರೆ ರೇಣುಕಾಸ್ವಾಮಿಗೆ. ನೆಲದ ಮೇಲೆ ಬಿದ್ದಂತಹ ರೇಣುಕಾಸ್ವಾಮಿ ಎದೆಯ ಮೇಲೆ ತನ್ನ ಶೂ ಕಾಲ್ನಿಂದ ದರ್ಶನ್ ತುಳಿದಿದ್ದಾರೆ. ಎಡಕಿವಿ ತಲೆ ಭಾಗಕ್ಕೆ ಶೂ ಕಾಲ್ನಿಂದ ಜೋರಾಗಿ ದರ್ಶನ್ ಒದ್ದಿದ್ದಾರೆ, ಕಾಮಿಷ್ಟ ನೀನು ಅಂತ ಹೇಳಿ. ಆಗ ಎಡಭಾಗದ ಕಿವಿಗೆ ಪೆಟ್ಟು ಬಿದ್ದು ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಅಷ್ಟಕ್ಕೆ ಬಿಡದೆ ರೇಣುಕಾಸ್ವಾಮಿ ಪ್ಯಾಂಟ್ ಬಿಚ್ಚಲು A3 ಪವನ್ಗೆ ದರ್ಶನ್ ಹೇಳ್ತಾರೆ. ದರ್ಶನ್ ಅಹಂಭಾವದಿಂದ ಪ್ಯಾಂಟ್ ಬಿಚ್ಚಲು A3 ಪವನ್ಗೆ ಹೇಳ್ತಾರೆ. ನಂತರ ಮರ್ಮಾಂಗಕ್ಕೆ ಜೋರಾಗಿ ಶೂ ಕಾಲ್ನಿಂದ ದರ್ಶನ್ ಒದಿತಾರೆ. ಇದು ಈಗಾಗಲೇ FSL ರಿಪೋರ್ಟಲ್ಲೂ ಕೂಡ ಕನ್ಫರ್ಮ್ ಆಗಿದೆ. ಕೈಯಿಂದ ಮರದ ಕೊಂಬೆ, ಲಾಠಿ ಹಾಗೆ ನೈಲಾನ್ ಹಗ್ಗದಿಂದಲೂ ಕೂಡ ಹಲ್ಲೆ ಆಗುತ್ತೆ. ಒಬ್ಬರಾದ ಮೇಲೆ ಒಬ್ಬರಂತೆ ಬೆನ್ನಿಗೆ, ಕೈಕಾಲಿಗೆ, ಎದೆ ಭಾಗಕ್ಕೆ ಹಲ್ಲೆಯನ್ನು ಮಾಡ್ತಾರೆ. ರೇಣುಕಾಸ್ವಾಮಿ ಸಾವು ಹಿನ್ನೆಲೆಯಲ್ಲಿ ಸರೆಂಡರ್ ಪ್ಲಾನ್ ಸಿದ್ಧವಾಗುತ್ತೆ. ಇದು ನಂತರ ಬಚಾವ್ ಆಗೋದಕ್ಕೆ ಈ ಗ್ಯಾಂಗ್ ಯಾವ ರೀತಿಯಾಗಿ ಪ್ಲಾನ್ ಮಾಡುತ್ತೆ ಅಂತ. A4 ರಾಘವೇಂದ್ರ ಬಿಟ್ಟು ಉಳಿದವರು ಶರಣಾಗಲು ನಿರಾಕರಿಸ್ತಾರೆ. ಚಿತ್ರದುರ್ಗದ ದರ್ಶನ್ ಸಂಘದ ಅಧ್ಯಕ್ಷ A10, A14, A11 ನಾಗರಾಜು ಎಂಟ್ರಿಯನ್ನು ಕೊಡ್ತಾರೆ. ದರ್ಶನ್ ಮನೆ ಬಳಿ ಬಂದಿದ್ದಂತಹ 4 ಮಂದಿ ಆರೋಪಿಗಳು ಸರೆಂಡರ್ ಆಗೋರಿಗೆ 30 ಲಕ್ಷ ಹಣವನ್ನು ದರ್ಶನ್ ಕೊಟ್ಟಿದ್ರು. ಇವೆಲ್ಲ ಸರೆಂಡರ್ ಆಗ್ಬಿಡಿ, ಆಮೇಲೆ ನೋಡ್ಕೊಂತೀನಿ ನಾನು ಅಂತ. ತನ್ನ ಪವಿತ್ರ ಹೆಸರು ಬರದಂತೆ ನೋಡ್ಕೊಳ್ಳುವಂತೆ ದರ್ಶನ್ ಸರೆಂಡರ್ ಆಗುವವರಿಗೆ ಸೂಚನೆಯನ್ನು ಕೊಟ್ಟಿದ್ರು. A4 ರಾಘವೇಂದ್ರ, A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್ಗೆ ಶರಣಾಗಲು ದರ್ಶನ್ ಒಪ್ಪಿಸಿದ್ದ. A10 ವಿನಯ್ ಶವ ಬಿಸಿನಾಡುವಂತಹ ಜಾಗವನ್ನು ನೋಡಿ ಬಂದಿರ್ತಾನೆ. A10 ವಿನಯ್ ಎಲ್ಲರೂ ಸೇರಿ ಬಿಳಿ ಸ್ಕಾರ್ಪಿಯೋ ವಾಹನದಲ್ಲಿ ಮೃತ ರೇಣುಕಾಸ್ವಾಮಿಯ ಶವವನ್ನು ಹಾಕೊಳ್ತಾರೆ. A13 ದೀಪಕ್, A15 ಕಾರ್ತಿಕ್, A17 ನಿಖಿಲ್ ಶವವನ್ನು ತಗೊಂಡು ಹೋಗಿ ಬಿಸಾಡ್ತಾರೆ. A10 ವಿನಯ್ ಜೀಪ್ನಲ್ಲಿ ಸ್ಕಾರ್ಪಿಯೋ ಫಾಲೋ ಮಾಡ್ತಾನೆ. ಹೇಗೆ ಇದು ನಡೀತು ಅಂತ ಹೇಳಿ ಕೊಲೆ ಬಳಿಕ ರೇಣುಕಾಸ್ವಾಮಿಯನ್ನ ಮೋರಿಗೆ ಎಸೆದಿದ್ದ A14 ಪ್ರದೋಷ್, ರೇಣುಕಾಸ್ವಾಮಿ ಮೊಬೈಲ್ ಮೋರಿಗೆ ರಾಘವೇಂದ್ರ ಕೂಡ ಎಸೆದಿದ್ದ. ಶರಣಾಗಲು A4, A15, A16, A17 ರೆಡಿ ಮಾಡಲಾಗುತ್ತೆ. ಇಬ್ಬರು ಸೇರಿಕೊಂಡು ಮೊಬೈಲ್ ಎಸೆಯೋ ಬಗ್ಗೆ ಚಿಂತಿಸಿ ಎಸ್ಬಿಡ್ತಾರೆ. ಜೂನ್ 9 ಭಾನುವಾರ ಶರಣಾಗೋದು ಬೇಡ ಅಂತ ತೀರ್ಮಾನ ಮಾಡ್ಕೋತಾರೆ. ಪೊಲೀಸರು ಹೊಡಿತಾರೆಂದು ಶರಣಾಗದಿರಲು ತೀರ್ಮಾನ. ಪೊಲೀಸರ ಭಯ ಅವರಿಗೆ. ಕೊಲೆಯ ಸಾಕ್ಷ್ಯ ನಾಶ ಮಾಡಿದ್ದ A14 ಪ್ರದೋಷ್ ಜೂನ್ 10 ಮಧ್ಯಾಹ್ನ 2:30ಕ್ಕೆ A4, A15, A16, A17 ಶರಣಾಗ್ತಾರೆ. ಅಂತೂ ಇಂತೂ ಧೈರ್ಯ ಮಾಡಿ ಶರಣಾದವರು ಸತ್ಯ ಹೇಳಿರಬಹುದು ಅಂತ ವಿನಯ್ಗೆ ಡೌಟ್ ಬರುತ್ತೆ. A3 ಪವನ್, A5 ನಂದೀಶ್, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್ ಜೊತೆ ದರ್ಶನ್ ಚರ್ಚೆಯನ್ನು ಮಾಡ್ತಾರೆ. ಸ್ಕಾರ್ಪಿಯೋ ಕಾರ್, ಈ ಒಂದು ಕಾರ್ಗಳಲ್ಲಿ ಅವರು ತೆರಳಿದ್ರು ಮೈಸೂರಿಗೆ. ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗಿ ದರ್ಶನ್ಗೆ ಮಾಹಿತಿಯನ್ನು ಕೊಡ್ತಾರೆ. ಶರಣಾಗಿರೋರು ಏನಾದರೂ ಹೇಳಿಬಿಟ್ಟಿರಬಹುದಾ ಅಂತ.
ಈ ವೇಳೆ ಯಾವುದೇ ಕಾರಣಕ್ಕೂ ನನ್ನ ಮತ್ತು ಪವಿತ್ರ ಹೆಸರು ಬರಬಾರ್ದು ಅಂತ ದರ್ಶನ್ ಹೇಳ್ತಾರೆ. ಗ್ಯಾಂಗ್ಗೆ ಹೀಗೆ ಹೇಳಿದ್ರು ದರ್ಶನ್, ಯಾವುದೇ ಕಾರಣಕ್ಕೂ ಏನಾದರೂ ಆಗಲಿ ಬರಬಾರ್ದು ನಮ್ಮ ಹೆಸರು, A3 ಪವನ್ A5 ನಂದೀಶ್ ಶರಣಾಗುವಂತೆ ದರ್ಶನ್ ಸೂಚನೆಯನ್ನು ಕೊಡ್ತಾರೆ. ಅಷ್ಟೊತ್ತಿಗೆ ಈಗಾಗಲೇ ಸರೆಂಡರ್ ಆಗಿದ್ದವರು ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ರು. ಪೊಲೀಸರು ಎಲ್ಲರನ್ನ ಕೂಡ ಬಂಧಿಸ್ತಾರೆ. ಜೂನ್ 11ರಂದು ದರ್ಶನ್ ಮತ್ತು ಪವಿತ್ರ ಗೌಡ ಕೂಡ ಬಂಧನವಾಗುತ್ತೆ. ಡೆವಿಲ್ ಸಿನಿಮಾಗೋಸ್ಕರ ಮೈಸೂರಿನಲ್ಲಿ ದರ್ಶನ್ ಇದ್ರು ಹೋಟೆಲಲ್ಲಿ, ಅಲ್ಲೇ ಹೋಗಿ ದರ್ಶನ್ರನ್ನ ಅರೆಸ್ಟ್ ಮಾಡಿ ಕರೆತರ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಆಕ್ಟಿವ್ ಆದ ವಕೀಲರು ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಲು ದರ್ಶನ್ ಪರ ವಕೀಲರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನಿನ್ನೆಯಷ್ಟೇ ಬೇಲ್ ಅರ್ಜಿಯೊಂದಿಗೆ ಜೈಲಿಗೆ ಬಂದಿದ್ದಂತಹ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ಜೊತೆಗೆ ದರ್ಶನ್ ಮಾತುಕತೆಯನ್ನ ಕೂಡ ನಡೆಸಿದ್ರು. ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ಮಾಹಿತಿಯನ್ನ ದರ್ಶನ್ ಪಡೆದುಕೊಂಡಿದ್ರು. ಪತ್ನಿ ದಿನಕರ್ ಜೊತೆ ಚರ್ಚೆಗೂ ಮುನ್ನ ವಕೀಲರ ಜೊತೆ ಮಾತುಕತೆ, ನಂತರ ಬೇಲ್ ಅರ್ಜಿಗೆ ದಾಸ ಸಹಿ. ಪತ್ನಿ ಮತ್ತು ದಿನಕರ್ ಹೋದ ಬಳಿಕ ಜೈಲಿಗೆ ಬಂದ ನೋಟರಿ. ಒಂದಷ್ಟು ಪ್ರಕ್ರಿಯೆಗಳು ಆಗಿತ್ತು. ವಿಜಯಲಕ್ಷ್ಮಿ ನಿನ್ನೆ ದರ್ಶನ್ರನ್ನ ಭೇಟಿಯಾಗಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿ ಅಂತಾನೆ ಕಾಯ್ತಾ ಇದ್ರು. ಸಲ್ಲಿಕೆ ಆದಮೇಲೆ ಬೇಲ್ ಬಗ್ಗೆ ನಾವು ಚಿಂತಿಸೋಣ, ವಕೀಲರ ಜೊತೆಗೆ ಚರ್ಚೆಯನ್ನು ಮಾಡಿ ನಿರ್ಧರಿಸೋಣ ಅಂದಿದ್ರು. ಅಂತೆಯೇ ಇದೀಗ ಬೇಲ್ ಬಗ್ಗೆ ತುಂಬಾ ಆಕ್ಟಿವ್ ಆಗಿದ್ದಾರೆ.